ಭಾಳ ಈಸಿ ಉಂಟು. ಆದರೆ ಇಲ್ಲಿ ನಮ್ಮವರೇ ಸ್ನೇಹಿತರೆ, ಶುಭ ದಿನ. ಈ ವಾಹನಗಳೊಳಗೆ ಹಾವುಗಳು ಯಾಕೆ ಬಂದು ಸೇರಿಕೊಳ್ತವೆ ಅಂತ ಗೊತ್ತಿದೆಯಾ ನಿಮಗೆ? ಸಾಮಾನ್ಯವಾಗಿ 3 ಕಾರಣಗಳಿಗೆ ಹಾವುಗಳು ವಾಹನಗಳೊಳಗೆ, ಸ್ಕೂಟಿ, ಬೈಕು, ಕಾರು ಅಥವಾ ಇತರ ವಾಹನಗಳೊಳಗೆ ಬಂದು ಸೇರಿಕೊಳ್ತವೆ. ಅದರಲ್ಲಿ ಒಂದು ಮುಖ್ಯ ಕಾರಣ, ಎಲ್ಲೋ ಒಂದು ಕಡೆ ಓಡಾಡ್ತಾ ಇದ್ದಂಥ, ಆಹಾರ ಅನ್ವೇಷಣೆ ಮಾಡ್ತಾ ಇದ್ದಂಥ ಹಾವು ತಕ್ಷಣ ಅಲ್ಲಿ ನಾಯಿನೋ, ಬೆಕ್ಕೋ, ಕೋಳಿಯಿಂದ ಅಥವಾ ಮನುಷ್ಯರಿಂದ ಹೆದರಿದ್ರೆ ಅವಿತುಕೊಳ್ಳಿಕ್ಕೆ ಸಮೀಪದ ಬಿಲವನ್ನು ಹುಡುಕ್ತದೆ. ಬಿಲ ಅದು ಇದು ಏನೂ ಸಿಗದಿದ್ದಾಗ ಸಮೀಪದಲ್ಲಿ ಯಾವುದಾದ್ರೂ ವಾಹನ ಇದ್ದರೆ ಅದರ ಒಳಗೆ ಟಯರ್ನ ಮೂಲಕನೋ ಇನ್ನೊಂದು ಕಡೆಯಿಂದಲೂ ಹೋಗಿ ತೂರಿ ಅವಿತುಕೊಳ್ತದೆ. ಇದು ಒಂದು ಕಾರಣ. ಎರಡನೇ ಕಾರಣ, ನಾವು ವಾಹನಗಳನ್ನು, ಕಾರನ್ನು, ಬೈಕನ್ನು ವಾರಾನುಗಟ್ಟಲೆ, ತಿಂಗಳಾನುಗಟ್ಟಲೆ ಒಂದು ಜಾಗದಲ್ಲಿ ಇಟ್ಟು ಬಿಟ್ಟು ತೆಗೆಯದೇ ಇದ್ದಾಗ ಅಲ್ಲಿ ಒಂದು ಪ್ರಕ್ರಿಯೆ ನಡೆಯುತ್ತೆ. ಏನು ಅಂದರೆ, ಆ ನಿಲ್ಲಿಸಿಟ್ಟ ಕಾರಿನೊಳಗೆ, ವಾಹನದೊಳಗೆ ಇಲಿಗಳು ಬಂದು ಗೂಡು ಕಟ್ತವೆ. ಗೂಡು ಕಟ್ಟಿ ಅಲ್ಲೇ ಸಂತಾನೋತ್ಪತ್ತಿ ಮಾಡ್ತವೆ. ಅದನ್ನು ಸಾಕಷ್ಟು ಕಡೆಗಳಲ್ಲಿ ನಾನು ನೋಡಿದ್ದೇನೆ. ಕೆಲವು ಕಡೆ ಎಷ್ಟೊಂದು ದೊಡ್ಡ ಮಟ್ಟದ ನಷ್ಟವನ್ನು ಮಾಡ್ತಾವಂದರೆ, ಹಾಗೆ ಇಟ್ಟಂಥ ಕಾರುಗಳ ಒಳಗೆ ಹೋಗಿ ಎಂಜಿನ್ ಭಾಗದಲ್ಲಿರುವಂಥ ವಯರುಗಳನ್ನೆಲ್ಲ ಕತ್ತರಿಸಿ ಆ ವಯರುಗಳಿಂದಲೇ ಒಂದು ಗೂಡನ್ನು ನಿರ್ಮಿಸಿ ಅಲ್ಲಿ ಮರಿ ಹೇರುವಂಥ ಕೆಲಸವನ್ನು ಮಾಡ್ತವೆ. ಆವಾಗ ಏನಾಗುತ್ತೆ, ಆ ವಾಸನೆಯನ್ನು ತಿಳಿದುಕೊಂಡು ಕೆಲವು ಹಾವುಗಳು, ಉದಾಹರಣೆಗೆ ಕೇರೆ ಹಾವುಗಳು, ನಾಗರ ಹಾವುಗಳು ಅಥವಾ ಹೆಬ್ಬಾವು, ಆ ಜಾಗಕ್ಕೆ ಹೋಗಿ ಕಾರಿನೊಳಗೆ ಪ್ರವೇಶ ಮಾಡಿ ಅಲ್ಲಿ ಇಲಿಯ ಬೇಟೆಯನ್ನು ಮಾಡೋದು ನಡೀತದೆ. ಇನ್ನೊಂದು ಕಾರಣ, ಹಾಗೆ ಇಟ್ಟಂಥ ವಾಹನಗಳ ಒಳಗೆ ಹೋಗಿ 8-10 ದಿನ ಪೊರೆ ಕಳಚಲಿಕ್ಕೆ ಕೂತ್ಕೊಳ್ಳುವಂಥದ್ದನ್ನು ಕೂಡ ನೋಡಿದ್ದೇನೆ. ಪೊರೆ ಕಳಚುವಂಥ ಸಂದರ್ಭ ಅವುಗಳಿಗೆ ಸರಿಯಾಗಿ ಕಣ್ಣು ಕಾಣೋದಿಲ್ಲ, ಹೊರಗಿನ ಆಗು ಹೋಗುಗಳ ವಾಸನೆಗಳು ಗೊತ್ತಾಗೋದಿಲ್ಲ. ಹಾಗಾಗಿ 8-10 ದಿನ ಒಂದೇ ಜಾಗದಲ್ಲಿ ತಟಸ್ಥವಾಗಿ ಕುಳಿತುಕೊಂಡು ಪೊರೆಯನ್ನು ಕಳಚಿ ಹೊರಗೆ ಬರುವಂಥ ಸಮಸ್ಯೆಗಳು ನಡೀತವೆ. ಈಗ ನಾವು ಕೆಲವು ಕಡೆ ಏನಾಗಿಬಿಡುತ್ತೆ ಅಂದರೆ, ನಾವು ಒಂದು ವಾಹನವನ್ನು ನಿಲ್ಲಿಸಿರ್ತೇವೆ, ತಕ್ಷಣ ಒಂದು ಹಾವು ಅದರ ಒಳಗೆ ತೂರಿಕೊಂಡು ಬಿಡ್ತದೆ. ನಮಗೆ ಏನು ಮಾಡಬೇಕಂತ ಗೊತ್ತಾಗೋದಿಲ್ಲ, ತೀರಾ ಭಯಪಟ್ಟು ಬಿಡ್ತೀವಿ. ಆವಾಗ ಸುಲಭವಾದ ಒಂದು ಉಪಾಯ ಏನು ಅಂದರೆ, ವಾಹನದೊಳಗೆ ಹಾವುಗಳು ಸೇರಿಕೊಂಡಾಗ ಅಂಥ ವಾಹನವನ್ನು, ಸ್ಕೂಟಿನೋ ಬೈಕೋ ಆಗಿದ್ದರೆ ಅದನ್ನು ಸಮೀಪದ ಒಂದು ದಟ್ಟ ಪೊದೆ ಅಥವಾ ಹುಲ್ಲಿನ ಪೊದೆ ಇರುವಂಥ ಜಾಗಕ್ಕೆ ಹೋಗಿ ಆ ಪೊದೆಯೊಳಗೆ ಆ ಬೈಕನ್ನು ತೂರಿಸಿ ಇಟ್ಟು ಬಿಡೋದು. ಇಟ್ಟು ಒಂದು ಅರ್ಧ ಗಂಟೆ ಅದರ ಸಮೀಪ ಯಾರೂ ಕೂಡ ಸುಳಿದಾಡದಿದ್ದರೆ ಹಾವು ತಕ್ಷಣ ಇಳಿದುಕೊಂಡು ಹೋಗುತ್ತೆ. ಕಾರಿನೊಳಗೆ ಸೇರಿಕೊಂಡ್ರೆ ಸಾಮಾನ್ಯವಾಗಿ ಕಾರಿನ ಒಳಗೆ ಬರುವುದಿಲ್ಲ, ಅಡಿಭಾಗದ ಎಲ್ಲೋ ಒಂದು ಕಡೆ ಅಥವಾ ಎಂಜಿನ್ ಇರುವಂಥ ಜಾಗಕ್ಕೆ, ಬೋನೆಟ್ನ ಒಳಗೆ ಬಂದು ಕೂತ್ಕೊಳ್ಳೋ ಸಾಧ್ಯತೆ ಇರ್ತದೆ. ಆವಾಗಲೂ ನಾವು ಗಾಡಿಯನ್ನು ಸಾಧ್ಯ ಆದಷ್ಟು ಜನರನ್ನು ಒಟ್ಟು ಸೇರಿಸಿ ತಳ್ಳಿಕೊಂಡು ಹೋಗಿ ಒಂದು ಮರದ ಬುಡದಲ್ಲೋ ಅಥವಾ ನಿರ್ಜನ ಪ್ರದೇಶದ ಒಂದು ಸಮೀಪದ ಜಾಗದಲ್ಲಿ ಇಟ್ಟು ಒಂದು ಅರ್ಧ ಗಂಟೆ ಅದರ ಸಮೀಪ ಯಾರೂ ಹೋಗದೆ ತಾಳ್ಮೆಯಿಂದ ಕಾದರೆ ಹಾವು ತಕ್ಷಣ ಅಲ್ಲಿಂದ ಇಳ್ಕೊಂಡು ಹೋಗ್ತದೆ. ಈಗ ನಿಮ್ಮಲ್ಲೊಂದು ಪ್ರಶ್ನೆ ಬರ್ಬೋದು, ಹಾವು ಇಳಿದುಕೊಂಡು ಹೋದದ್ದು ನಮಗೆ ಹೇಗೆ ಗೊತ್ತಾಗುತ್ತೆ ಅಂತೇಳಿ. ನೋಡಿ, ನೀವು ಒಂದನ್ನು ಗಮನಿಸಿ, ಹಾವು ಯಾವತ್ತೂ ನೀವು ನಿಲ್ಲಿಸಿದಂಥ ಜಾಗದಲ್ಲಿ ಪಕ್ಕನೆ ತೂರಿಕೊಳ್ಳೋದ್ರ ಅರ್ಥ ಅದು ಹೆದರಿದೆ, ಅದು ಮರೆಮಾಚಲಿಕ್ಕೆ ವಾಹನದೊಳಗೆ ಹೋಗಿದೆ ಅಂತ ಲೆಕ್ಕ. ಅಂದರೆ ಹಾವಿನ ವಾಸಸ್ಥಾನ ನಿಮ್ಮ ವಾಹನ ಅಲ್ಲ. ಹಾಗಾಗಿ ಏನು, ನಾವು ಅದನ್ನು, ಆ ಗಾಡಿಯನ್ನು ಒಂದು ಕಡೆ ಪೊದೆಯಲ್ಲಿ ತಳ್ಳಿ ಇಟ್ಟ ನಂತರ ಅದೇ ಗುಪ್ತವಾಗಿ ಇಳಿದುಕೊಂಡು ಅಲ್ಲಿಂದ ಜಾಗ ಖಾಲಿ ಮಾಡುತ್ತೆ. ಅದೇನು ಹೋಗುವಾಗ ನಮಗೆ ಯಾವುದೇ ರೀತಿಯ ತಿಳಿಸುವಂಥ ಕೆಲಸ ಮಾಡೋದಿಲ್ಲ. ಆ ತಕ್ಷಣ ಹೆದರಿ ಆ ಜಾಗದಿಂದ ಓಡಿ ಹೋಗುತ್ತೆ. ಇವಿಷ್ಟು. ಒಂದು ವೇಳೆ ಸಾಧ್ಯ ಆಗದಿದ್ದರೆ, ಈಗ ಒಂದು ವಿಡಿಯೋ ನೋಡ್ತಾ ಇದ್ದೀರಿ ನೀವು, ಈ ವಿಡಿಯೋದಲ್ಲಿ ಪುಣ್ಯಕ್ಕೆ ಎಂಜಿನ್ನ ಮೇಲೆ ಬಂದು ಕೂತ್ಕೊಂಡಿದೆ ಹೆಬ್ಬಾವು. ಒಳಗೆ ಹೋಗಿದ್ರೆ ಸಾಕಷ್ಟು ಕಷ್ಟಪಡಬೇಕಾಗಿತ್ತು. ಹೆಬ್ಬಾವನ್ನು ಹೊರಗೆ ತೆಗೆಯುವಂಥ ತುಂಬ ಕಷ್ಟ. ಅವರಿಗೆ ನಾನು ಮಾಹಿತಿಯನ್ನು ಕೂಡ ಕೊಟ್ಟೆ, ಹಾಗೆ ಓಪನ್ ಮಾಡಿ ಇಡಿ, ಒಂದು ಅರ್ಧ ಗಂಟೆಯಲ್ಲಿ ಇಳ್ಕೊಂಡು ಹೋಗುತ್ತೆ ಅಂತ ಹೇಳಿದೆ. ಆದರೆ ಅವರು ಭಯಪಟ್ಟಿದ್ದರು, ನಾನು ಹೋಗಬೇಕಾಗಿ ಬಂತು. ಇನ್ನೂ ಸಾಧ್ಯನೇ ಇಲ್ಲ ಅಂತ ಆದರೆ ನೀವು ಸಮೀಪದ ಉರಗ ಸಂರಕ್ಷಕರಿಗೋ ಅರಣ್ಯ ಇಲಾಖೆಗೋ ಮಾಹಿತಿ ಕೊಟ್ಟರೆ ಅವರು ಬಂದು ಹಾವನ್ನು ಸಂರಕ್ಷಣೆ ಮಾಡಿ ನಿಮ್ಮನ್ನು ಸಮಸ್ಯೆಯಿಂದ ಬಿಡುಗಡೆ ಮಾಡ್ತಾರೆ. ಇವಿಷ್ಟು ಮಾಹಿತಿ. ನಮಸ್ಕಾರ.